ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಧನಸ್ಸು ರಾಶಿಯವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನ ಹೇಳ್ತೀನಿ ನೋಡಿ. ಅದೇನಪ್ಪ ಅಂದರೆ, ನಿಮಗೆ ಜೀವನದಲ್ಲಿ ನಿಜವಾದ ಶತ್ರುಗಳು ಯಾರು, ಯಾವ ರಾಶಿಯವರು ಶತ್ರುಗಳಾಗ್ತಾರೆ, ಕಷ್ಟ ನಷ್ಟಗಳೇನು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತಶತ್ರುಗಳು ಯಾರು, ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು, ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಧನಸ್ಸು ರಾಶಿಯವರ ಕಷ್ಟಗಳಿಗೆ ಪರಿಹಾರಗಳೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ಧನಸ್ಸು ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಧನಸ್ಸು ರಾಶಿ ಗುರುವಿನ ತತ್ವ. ಎರಡು ರೀತಿಯಾದಂತಹ ಬಾಧೆಗಳು ಇವರನ್ನ ಕಾಡುತ್ತೆ. ಇವರಿಗೆ ಅತಿಯಾದಂತಹ ಡಿಪೆಂಡೆನ್ಸಿ, ಅತಿಯಾದಂತಹ ಧನ ವ್ಯಾಮೋಹ, ಇವರ ಓವರ್ ಕಾನ್ಫಿಡೆನ್ಸ್, ಇವೆಲ್ಲವೂ ಕೂಡ ಮನೆಯವರನ್ನೇ ಶತ್ರುಗಳನ್ನಾಗಿ ಮಾಡುತ್ತೆ. ರೋಗ ಬಾಧೆ, ಶತ್ರುಬಾಧೆ, ಸಾಲಬಾಧೆ ಇವೆಲ್ಲ ಬಾಧಾ ಸ್ಥಾನಗಳು. ಅಷ್ಟಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ. ಶತ್ರು ಯಾರು ಅಂತ ನೋಡೋದಾದ್ರೆ ಬುಧ ಶತ್ರು. ನಿಮ್ಮ ಡಿಪೆಂಡೆನ್ಸಿ ನಿಮಗೆ ಶತ್ರುಗಳನ್ನಾಗಿ ಮಾಡುತ್ತೆ, ಕಷ್ಟಗಳನ್ನು ಕೊಡುತ್ತೆ. ಅತಿಯಾದಂತಹ ಬುದ್ಧಿ ಇದೇ ನಿಮಗೆ ಶತ್ರುವಾಗುತ್ತೆ. ಹಾಗಾಗಿ 9ರ ಸ್ಥಾನ ಡಿಪೆಂಡೆನ್ಸಿ. ನನಗೆ ಅವರು ಯಾರೂ ಸಹಾಯ ಮಾಡಲಿಲ್ಲ, ಇವರು ನನ್ನ ಸಂಕಷ್ಟಕ್ಕೆ ಆಗಲಿಲ್ಲ, ಮನೆಯವರು ನನ್ನ ಪರ ವಹಿಸಲಿಲ್ಲ, ಈ ಗುಣಗಳೇ ನಿಮಗೆ ಶತ್ರುವಾಗುತ್ತೆ. ಯಾರು ಧನಸ್ಸು ರಾಶಿಯಲ್ಲಿದ್ದಾರೋ ನಿಮ್ಮ ಕುಟುಂಬ ಹಣಕಾಸಿನ ಸ್ಥಿತಿಗಳಲ್ಲಿ ಶತ್ರು ಬಾಧೆ ಉತ್ಪತ್ತಿಯಾಗುತ್ತೆ. ಧನಸ್ಸು ರಾಶಿಯವರ ಮನಸ್ಥಿತಿ ತುಂಬಾ ಡಿಫ್ರೆಂಟ್. ಚಂಚಲತೆ ಕಾಡುವಂಥದ್ದು ಜಾಸ್ತಿ ಇರುತ್ತೆ. ಕೆಲವೊಂದು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯವಾಗುತ್ತೆ. ಯಾವಾಗ ಈ ಒಂದು ನಿರ್ಧಾರಗಳು, ಆಟಿಟ್ಯೂಡ್ಗಳು ಬಂದಾಗ ಮನೆಯವರೆಲ್ಲರೂ ಶತ್ರುಗಳಾಗಿ ಪರಿಣಾಮ ಬೀರ್ತಾರೆ. ಹಾಗಾಗಿ ಪರಾವಲಂಬನೆ ಬೇಡ. ಗೊತ್ತಿಲ್ಲದೆ ಹಾಗೆ ನಿಮ್ಮ ಮನಸ್ಥಿತಿ ಈ ರೀತಿ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುವುದರಿಂದ ಅದಕ್ಕೋಸ್ಕರ ನಷ್ಟವಾಗುತ್ತೆ. 12ರ ಸ್ಥಾನದಲ್ಲಿ ಕುಜ ಇದ್ದಾನೆ. ಅಲ್ಲಿ ಜ್ಞಾನ ಮತ್ತು ಬುದ್ಧಿಯಿಂದ ನಿಮಗೆ ಸಮಸ್ಯೆ ಬರುತ್ತೆ. ಧನಸ್ಸು ರಾಶಿಯಲ್ಲೂ ಕೂಡ ಬುಧ ಶತ್ರುವಾಗಿ ಪರಿಣಮಿಸುತ್ತೆ. ಯಾವಾಗ ನಿಮಗೆ ಎಲ್ಲ ಬಾಧೆಗಳು ಬರುತ್ತೋ, ಬಾಧೆ ಅಂದರೆ ಸಾಲ ಬಾಧೆ, ಶತ್ರು ಬಾಧೆ ಆಗಿರಬಹುದು, ಆರೋಗ್ಯದಲ್ಲಿ ಬಾಧೆ ಆಗಿರಬಹುದು, ಇವೆಲ್ಲವೂ ಪರಿಣಾಮವನ್ನು ಬೀರುತ್ತೆ. ಈ ಪರಿಣಾಮಗಳು ನಿಮಗೆ ಸಮಸ್ಯೆಗಳನ್ನು ಕೊಡುತ್ತೆ. ಅದರಿಂದ ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಬರುತ್ತೆ. ನಷ್ಟ. ಹಾಗಾಗಿ ಶತ್ರು ಬಾಧೆಗಳಿಂದ ತನ್ನದೇ ಆದಂತಹ ಗುಣಗಳಿಂದ ಈ ಡಿಪೆಂಡೆನ್ಸಿ, ಹಣಕಾಸಿನ ಡಿಪೆಂಡೆನ್ಸಿ ಎಲ್ಲ ನಿಮಗೆ ಶತ್ರು ಭಾವವನ್ನು ಉತ್ಪತ್ತಿ ಮಾಡುತ್ತೆ. ಅಷ್ಟಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ. ಚಂದ್ರ ನಿಮ್ಮ ಮನಸ್ಸಿನ ಕಾರಕ. ನಿಮ್ಮ ಮನಸ್ಸನ್ನು ವಿಪರೀತವಾದ ವಿಕೋಪದಿಂದ ನಷ್ಟವನ್ನು ಮಾಡಿಸುತ್ತಾನೆ. ನಿಮ್ಮ ಖರ್ಚುಗಳನ್ನು ಹೆಚ್ಚು ಮಾಡಿಕೊಂಡ ಸಂದರ್ಭದಲ್ಲಿ ನಿಮಗೆ ನಷ್ಟಗಳು ಹೆಚ್ಚಾಗುತ್ತೆ. ಧನಸ್ಸು ರಾಶಿಯವರು ಸರಿಯಾದಂತಹ ಜ್ಞಾನವನ್ನಿಟ್ಟುಕೊಳ್ಳಬೇಕು. ಪರಾವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು. ತನ್ನಲ್ಲಿ ತಾನು ಆಲೋಚನೆ ಮಾಡುವಂತಹ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಇನ್ನು ಧನಸ್ಸು ರಾಶಿಯವರು ತಮ್ಮ ಶತ್ರುಗಳೆಂದು ಪರಿಗಣಿಸುವ ಏಕೈಕ ರಾಶಿ ಚಿಹ್ನೆ ಎಂದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಧನಸ್ಸು ರಾಶಿಯವರನ್ನು ಎಲ್ಲ ವಿಷಯಗಳಲ್ಲಿಯೂ ಸುಳಿಯುವುದು ಇದಕ್ಕೆ ಮುಖ್ಯ ಕಾರಣ. ಅವರು ಧನಸ್ಸು ರಾಶಿಯವರನ್ನ ನಿಯಂತ್ರಿಸಲು ಮತ್ತು ತಾವು ಹೇಳಿದಂತೆ ಇವರು ಕೇಳಬೇಕೆಂದು ಬಯಸುತ್ತಾರೆ. ಇನ್ನು ಧನಸ್ಸು ರಾಶಿಯವರು ಇಷ್ಟೆಲ್ಲ ಸಂಕಷ್ಟಗಳಿಂದ ಹೊರಬರಬೇಕು ಅಂದರೆ ಗುರು ಯಂತ್ರವನ್ನ ಸ್ಥಾಪನೆ ಮಾಡಿಕೊಂಡು ಓಂ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರವನ್ನ ಹೇಳಿಕೊಳ್ಳಿ. ಇದರಿಂದ ನಿಮಗೆ ಹಣಕಾಸಿನ, ಕುಟುಂಬದ ಕಷ್ಟಗಳು, ನಷ್ಟಗಳು, ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ಇನ್ನು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಓಂ ಗುರುವೇ ನಮಃ ಅಂತ ಕಾಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಒಳಿತಾಗಲಿ. ಧನ್ಯವಾದಗಳು.